ಆ ಊರಿನಲ್ಲಿ ಮಠ ಮಧ್ಯಾಹ್ನ ರಣಾಂಗಣವೇ ಸೃಷ್ಟಿಯಾಗಿತ್ತು. ಅಪ್ಪ ಮಕ್ಕಳ ಅಟ್ಟಹಾಸಕ್ಕೆ ಇಡೀ ಊರಿನ ಜನರೇ ಕಂಗಾಲಾಗಿ ಹೋಗಿದ್ದಾರೆ. ವಂಟಮೂರಿ ರಾಕ್ಷಸರ ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ಶೆಡ್ ನಿರ್ಮಾಣಕ್ಕೆ ಸೃಷ್ಟಿಯಾಯಿತು ರಣರಂಗ. ಕುಡುಗೋಲು ಹಿಡಿದು ಅಟ್ಟಹಾಸ, ಬೆಚ್ಚಿ ಬಿದ್ರು ಜನ. ಒಬ್ಬೊಬ್ಬ ಅದೇನ್ ಆವೇಶ, ಅದೇನ್ ರೋಷಾವೇಶ. ಒಂದು ಕೈಯಲ್ಲಿ ಕಲ್ಲು, ಇನ್ನೊಂದು ಕೈಯಲ್ಲಿ ಕುಡುಗೋಲು. ಎದುರಿಗೆ ಬಂದ್ರೆ ಎದೇ ಸೀಳ್ತೀನಿ ಅಂತ ಅದೇಗೆ ಅಬ್ಬರಿಸ್ತಿದ್ದಾರೆ ನೋಡಿ. ಒಂದ್ಸಾರಿ ಮನೆಯ ಮೇಲ್ಛಾವಣಿ ಹತ್ತಿ ಅಟ್ಟಹಾಸ ತೋರಿಸಿದ್ರೆ ಇನ್ನೊಂದ್ ಸಾರಿ ರಸ್ತೆಯಲ್ಲೇ ನಿಂತು ರಣಕೇಕೆ ಹಾಕ್ತಿದ್ದಾರೆ. ಎರಡು ಕುಟುಂಬಗಳ ಮಧ್ಯೆ ಶುರುವಾದ ಜಮೀನು ವಿವಾದ ಇಡೀ ಊರಿನ ಜನರನ್ನ ಥರಥರ ನಡಗಿಸಿದೆ. ಇವರ ಹೆಸರು ಹಾಲಪ್ಪ ಒಣ್ಣೂರೆ ಅಂತ. ಬೆಳಗಾವಿ ತಾಲೂಕಿನ ಹೊಸ ವಂಟಮೂರಿ ಗ್ರಾಮದ ನಿವಾಸಿ. ಈತನ ಮನೆ ಪಕ್ಕದಲ್ಲೇ ಇವರದ್ದೇ ಖಾಲಿ ಸೈಟ್ ಹೊಂದಿದೆ. ಈ ಜಾಗದ ಮೇಲೆ ಇದೇ ಗ್ರಾಮದ ಪರಸಪ್ಪ ಹೋಳಿಕಾರ್ ಕುಟುಂಬಸ್ಥರು ಕಣ್ಹಾಕಿದ್ರು. ಹೀಗಾಗಿಯೇ ಜಾಗದ ವಿವಾದ ಪೊಲೀಸ್ ಠಾಣೆ ಮೆಟ್ಟಿಲೇರಿತ್ತು. ದಾಖಲೆ ಪರಿಶೀಲಿಸಿದ ಖಾಕಿಪಡೆ ಈ ಸೈಟು ಹಾಲಪ್ಪರಿಗೆ ಸೇರಿದ್ದು ಅಂತ ಹೇಳಿ ಕಳಿಸಿದ್ರು. ಆದ್ರೆ ಪರಸಪ್ಪ ಮಾತ್ರ ಒಪ್ಪೋಕೆ ರೆಡಿ ಇರಲಿಲ್ಲ. ಈ ಜಾಗ ನಮ್ದೇ, ನಮಗೇ ಸೇರ್ಬೇಕು ಅಂತ ಜಿದ್ದಿಗೆ ಬಿದ್ದಿದ್ದ. ಇದಕ್ಕೆಲ್ಲ ತಲೆ ಕೆಡಿಸಿಕೊಳ್ಳದ ಹಾಲಪ್ಪ ಪೊಲೀಸರೇ ಹೇಳಿದ್ಮೇಲೆ ಇವಂದೇನಂತ ಖಾಲಿ ಜಾಗದಲ್ಲಿ ಶೆಡ್ ಹಾಕೋದಕ್ಕೆ ಮುಂದಾಕಿದ್ರು. ಈ ವಿಷಯ ಗೊತ್ತಾಗ್ತಿದ್ದಂತೆ ಸಿಟ್ಟಿಗೆದ್ದ ಪರಸಪ್ಪನ ಕುಟುಂಬಸ್ಥರು ಏಕಾಏಕಿ ಅಟ್ಯಾಕ್ ಮಾಡಿದ್ದಾರೆ. ಕುಡುಗೋಲು ಹಿಡ್ಕೊಂಡು ಬಂದು ಸಿಕ್ಕವರ ಮೇಲೆ ಹಲ್ಲೆ ಮಾಡಿದ್ದಾರೆ. ಮೂವರಿಗೆ ಗಂಭೀರ ಗಾಯಗಳಾಗಿದ್ದು ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಜಾಗ ಸಂಬಂಧಪ್ಪ, ಜಾಗ ಸಂಬಂಧ ಮನೆ ಮೇಲೆ ಏರ್ ಕಲ್ಲು ಗ್ಯಾತಾರ ಮನೆ ಮೇಲೆ ಏರ್ ಕಲ್ಲು ಹಂಚು. ಒಟ್ನಲ್ಲಿ ಆಸ್ತಿ ವಿಷಯಕ್ಕೆ ಶುರುವಾದ ಗಲಾಟೆ ಇಡೀ ಊರನ್ನೇ ತಲ್ಲಣಗೊಳಿಸಿದೆ. ಕಂಡೋರ ಜಮೀನಿಗೆ ಕಣ್ಣು ಹಾಕಿದವರು ಯಮಕಿಂಕರರಂತೆ ಕೇಕೆ ಹಾಕ್ತಿದ್ದಾರೆ. ನೂರಾರು ಜನರ ಎದುರಲ್ಲೇ ಪೌರುಷ ಮೆರೆಯೋರಿಗೆ ಪೊಲೀಸರು ಸರಿಯಾಗಿ ಪಾಠ ಕಲಿಸಬೇಕಿದೆ. ಚಂದ್ರಕಾಂತ ಸುಗಂಧಿ, ನ್ಯೂಸ್ 18 ಬೆಳಗಾವಿ. ದಕ್ಷಿಣ ಭಾರತದ ಪವರ್ಫುಲ್ ನಾಗಕ್ಷೇತ್ರದಲ್ಲಿ ಬಾಲಿವುಡ್ನ ನಟಿ ಕಟ್ರಿನಾ ಕೈಫ್ ವಿಶೇಷ ಪೂಜೆಯನ್ನು ಮಾಡಿಸಿದ್ದಾರೆ. ಕುಕ್ಕಿಯಲ್ಲೇ 2 ದಿನ ಬೀಡು ಬಿಟ್ಟಿದ್ದ ಕ್ಯಾಟ್ ಸರ್ಪ ಸಂಸ್ಕಾರವನ್ನು ನೆರವೇರಿಸಿದ್ದಾರೆ. ಕುಕ್ಕೆ ಸುಬ್ರಹ್ಮಣ್ಯ ಅಂದ್ರೆ ಭಕ್ತರ ಪಾಲಿನ ಕಲಿಯುಗ ದೈವ. ಸೋಲಿನ ಹತಾಶೆಯಲ್ಲಿದ್ದವರಿಗೆ ಭರವಸೆಯ ಬೆಳಕು. ಬೆಟ್ಟದಂತೆ ಬಂದಪ್ಪಳಿಸಿದ ಸಂಕಷ್ಟಗಳನ್ನೆಲ್ಲ ಮಂಜಿನಂತೆ ಕರಗಿಸುವ ಮಹಾಪುರುಷ. ಸರ್ಪ ದೋಷದಿಂದ ಹಿಡಿದು ಸಂತಾನ ದೋಷದವರೆಗೂ ಇಲ್ಲಿ ಪರಿಹಾರ ಶತಸಿದ್ಧ. ಕಷ್ಟ ಅಂತ ಬಂದವರು ಕುಬೇರರಾದ ಅದೆಷ್ಟೋ ಉದಾಹರಣೆಗಳಿವೆ. ಅದರಲ್ಲೂ ಸರ್ವದೋಷ ನಿವಾರಣೆಗಂತೂ ಈ ಜಾಗ ಹೇಳಿ ಮಾಡಿಸಿದ್ದು. ಹೀಗಾಗಿಯೇ ದೊಡ್ಡವರು ಬಂದು ಕುಕ್ಕೆಯಲ್ಲಿ ಮಹಾಪೂಜೆ ಮಾಡಿಸೋದು. 2 ದಿನದಿಂದ ಕುಕ್ಕೆಯಲ್ಲಿ ಬೀಡು ಬಿಟ್ಟಿದ್ದ ಬಾಲಿವುಡ್ ನಟಿ ಕತ್ರೀನಾ ಕೈಫ್ 10 ಪೂಜೆಗಳನ್ನ ನೆರವೇರಿಸಿದ್ದಾರೆ. ತಮಗೆ ಬಂದು ಒದಗಿದ್ದ ಸಂಕಷ್ಟಗಳನ್ನ ನಿವಾರಿಸು ತಂದೆ ಅಂತ ಶಿರಬಾಗಿ ಬೇಡಿ ಹೋಗಿದ್ದಾರೆ. ಕತ್ರೀನಾಗೆ ಅದ್ಯಾವ ಸಮಸ್ಯೆ ಕಾಡಿತೋ ಗೊತ್ತಿಲ್ಲ. ಆದ್ರೆ 2 ವಾರದ ಹಿಂದೆಯೇ ಸರ್ಪ ಸಂಸ್ಕಾರ ಸೇವೆಗೆ ಅಡ್ವಾನ್ಸ್ ಬುಕ್ ಮಾಡಿದ್ರು. ಈ ವಿಷಯವನ್ನ ಗೌಪ್ಯವಾಗಿಡುವಂತೆಯೂ ಹೇಳಿದ್ರಂತೆ. ಹೀಗಾಗಿಯೇ ನಿನ್ನೆ ಕರಾವಳಿಗೆ ಕತ್ರೀನಾ ಬರೋವರೆಗೂ ಯಾರೊಬ್ಬರಿಗೂ ಗೊತ್ತಿರಲಿಲ್ಲ. ಅತ್ತೆ ಮಾವನ ಜೊತೆ ಕುಕ್ಕೆಯಲ್ಲಿ ಬೀಡು ಬಿಟ್ಟಿದ್ದ ಕತ್ರೀನಾ ಇವತ್ತು ಬೆಳ್ಳಂಬೆಳಗ್ಗೆಯೇ ಆಶ್ಲೇಷ ಬಲಿ ಪೂಜೆ ನೆರವೇರಿಸಿದ್ರು. ನಂತರ ಮಧ್ಯಾಹ್ನ 12 ಗಂಟೆ ಸುಮಾರಿಗೆ ನಾಗ ಪ್ರತಿಷ್ಠೆ ಮಾಡುವ ಮೂಲಕ ಸರ್ಪ ಸಂಸ್ಕಾರವನ್ನು ಸಂಪನ್ನಗೊಳಿಸಿದ್ರು. ಮತ್ತು ಕೆಲವು ಸಹಕುಟುಂಬಿಕ ಸಮಸ್ಯೆಗಳಿರ್ತವೆ. ದಂಪತಿಗಳು ವೈವಾಹಿಕ ಜೀವನದಲ್ಲಿ ತೊಂದರೆ, ಕುಜದೋಷ, ಅದೆಲ್ಲ ಈ ಸರ್ಪ ಸಂಸ್ಕಾರದಲ್ಲಿ ಪರಿಹಾರ ಆಗ್ತದೆ. ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ನಾಗದೋಷ ಪರಿಹಾರವಾದ್ರೆ ಇಷ್ಟಾರ್ಥ ಸಿದ್ಧಿಯಾಗುತ್ತೆ ಅನ್ನೋದು ಇಲ್ಲಿನ ಭಕ್ತರ ನಂಬಿಕೆ. ಈಗ ಕತ್ರೀನಾ ಕೈಫ್ ಕೂಡ ಇದೇ ಪೂಜೆ ಮಾಡಿಸಿದ್ದಾರೆ. ಸಂತಾನ ಪ್ರಾಪ್ತಿ ಜೊತೆಗೆ ವ್ಯವಹಾರಿಕ ಹಾಗೂ ಕುಟುಂಬದ ಒಳಿತಿಗಾಗಿ ದೇವರಲ್ಲಿ ವಿಶೇಷ ಪ್ರಾರ್ಥನೆ ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ. 7 ತಿಂಗಳ ಹಿಂದೆ ಇದೇ ಕತ್ರೀನಾ ಕೈಫ್ ಕುತ್ತಾರು ಕೊರಗಜ್ಜನ ಮೂಲ ಸ್ಥಾನಕ್ಕೆ ಭೇಟಿ ನೀಡಿದ್ರು. ಅಲ್ಲಿಯೇ ಕೋಲ ಸೇವೆಯನ್ನೂ ನೀಡಿದ್ರು. ಈಗ ಕುಕ್ಕೆಯಲ್ಲಿ ವಿಶೇಷ ಪೂಜೆ ನೆರವೇರಿಸಿದ್ದಾರೆ. ಒಟ್ನಲ್ಲಿ ವಿಕ್ಕಿ ಕೌಶಲ್ರನ್ನ ಮದುವೆಯಾದ್ಮೇಲೆ ಕತ್ರೀನಾಳ ಟೆಂಪಲ್ ರನ್ ಜೋರಾಗ್ತಿದೆ. ಪುತ್ತೂರಿನಿಂದ ಅಜಿತ್ ಜೊತೆ ಕಿಶನ್ ಶೆಟ್ಟಿ, ನ್ಯೂಸ್ 18 ಮಂಗಳೂರು.